ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವಿಡಿಯೋದಲ್ಲಿ ಮಿಲಿಟ್ರಿ ಮೆಮೋರಿಯಲ್ ಪಾರ್ಕ್ ತೋರಿಸಿದೆ ಅಲ್ವಾ, ಅದಾಗಿದ್ದೆ ಹಸಿವಾಗ್ತಾ ಇತ್ತು. ಚಮ್ಮು ಆದ್ಯ ನಾವು ಟ್ರಫಲ್ಸಲ್ಲೇ ತಿನ್ನಬೇಕು ಅಂತ ಹಠ ಮಾಡಿದ್ರಾ, ಸರಿ ಅಂದ್ಬಿಟ್ಟು UB ಸಿಟಿ ಹತ್ರನೇ ಟ್ರಫಲ್ಸಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಅವ್ರಿಗೆ ಇಷ್ಟ ಆಗಿರೋ ಫುಡ್ ಎಲ್ಲ ತಿಂದು ನೆಕ್ಸ್ಟ್ ನಾವು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮಿಗೆ ಹೊರಟ್ವಿ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬಂದ್ಬಿಟ್ಟು ಎಲ್ಲಿದೆ ಅಂದರೆ ಫ್ರೆಂಡ್ಸ್, ಅದು ಕಸ್ತೂರಬಾ ರೋಡು. ನಾವು ಆಟೋದಲ್ಲಿ ಆರಾಮಾಗಿ ಈ ಮೆಟ್ರೋ ಕಬ್ಬನ್ ಪಾರ್ಕ್ ಇಳಿದ್ರೆ ಆಟೋ ಹತ್ತಿದ್ರೆ ಎಲ್ಲ ಕಡೆ ಆರಾಮಾಗಿ ನಾವು ಮಿನಿಮಮ್ ಕೊಡಬಹುದು. ಸೊ ನಾವು ಹಾಗೇನೇ ಊಟ ಮಾಡಿಕೊಂಡು ಹೋದ್ವಿ. ಆಟೋದಲ್ಲಿ ಹೋಗಿ ನೋಡಿ ಎಂಟರ್ ಆಗಿದ್ದೇನೆ. ಇದ್ರದ್ದು ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 95 ರುಪೀಸು. ಆದ್ಯಾಗೇನು ಎಂಟ್ರಿ ಟಿಕೆಟ್ ಇರಲಿಲ್ಲ, ಚಮ್ಮುಗೆ ಪ್ಲಸ್ ನನಗಿತ್ತು. ಹೋಗಿದ್ದೇನೆ ಅದೇನೆ ವಿಶ್ವೇಶ್ವರಯ್ಯ ಅವ್ರದ್ದು ಫಸ್ಟ್ ಸ್ಟ್ಯಾಚ್ಯೂ ಇರುತ್ತೆ, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರದ್ದು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ. ಸೋ ಪ್ರೌಡ್ ಅಲ್ವಾ ನಮಗೆ. ಎಂಥ ಒಳ್ಳೆ ಪ್ಲೇಸಸ್ ಇದ್ದಾವೆ ಬೆಂಗಳೂರಲ್ಲಿ ನಮ್ಮ ಮಕ್ಕಳಿಗೆ ತೋರಿಸೋದಕ್ಕೆ. ಸೂಪರ್ ಅನಿಸುತ್ತೆ. ಒಳ್ಳೆ ಎಜುಕೇಷ್ನಲ್ ಇದು ಒಂದು ಏನು ಹೇಳ್ತಾರೆ ಪ್ಲೇಸ್. ಇದು ಮಕ್ಕಳಿಗೆ ಈಸಿಯಾಗಿ ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳುವಂತಹ ಜಾಗ ಇದು. ಹೋಗಿದ ತಕ್ಷಣ ಈ ಡೈನೋಸಾರ್ಸ್ ಏನೇನೆ ಅಟ್ರ್ಯಾಕ್ಟ್ ಮಾಡುತ್ತೆ ಮಕ್ಕಳನ್ನ ಅಂತಲೇ ಅಲ್ಲ, ನನಗೂ ತುಂಬ ಇಷ್ಟ ಆಯಿತು. ಅದು ಜೋರಾಗಿ ಸೌಂಡ್ ಮಾಡ್ತಾ ಇತ್ತು. ಪೂರಾ ಅಷ್ಟು ಸೂಪರಾಗಿ ಮಾಡೆಲ್ ಮಾಡಿದ್ದಾರೆ ಇದನ್ನು. ನಮ್ಮ ಆದ್ಯ ಅಂತೂ ಕಚ್ಚುತ್ತಾ, ಅದು ಬರುತ್ತಾ, ಓಡ್ ಬರುತ್ತಾ ಅಂತೆಲ್ಲ, ಅವಳು ಸಣ್ಣವಳಲ್ವಾ ಆ ರೀತಿ ಎಲ್ಲ ಕ್ವೆಶ್ಚನ್ ಮಾಡ್ತಾ ಇದ್ಲು. ಇಲ್ಲಪ್ಪ ಅದು ಬರಲ್ಲ ಅಪ್ಪಾಜಿ, ಅದಲ್ಲೇನೆ ಫಿಕ್ಸ್ ಆಗಿದೆ. ಅದು ಕಣ್ಣೆಲ್ಲ ನೋಡಿ ಹೇಗೆ ತಿರುಗಿಸ್ತಾ ಇತ್ತು. ರಿಯಲ್ಲಾಗಿ ಎದ್ದೇ ಬರೋಂಗಿದೆ ಅಲ್ವಾ. ಮಕ್ಕಳು ಮಾತ್ರ ಬಹಳ ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್. ಸೊ ನೀವು ತಪ್ಪದೆ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ, ಓಕೆನಾ. ಹಾಲಿಡೇಸ್ ಹೇಗಿದ್ದರೂ ಶುರುವಾಗುತ್ತೆ ಈಗ, ಸಮ್ಮರ್ ಹಾಲಿಡೇಸ್. ಮಿಸ್ಸೇ ಮಾಡಬೇಡಿ. ಈ ಪ್ಲೇಸಸ್ನೆಲ್ಲ ಏನು ಹೇಳ್ತಾರೆ ಕಂಪಲ್ಸರಿ ತೋರಿಸ್ಲೇಬೇಕಾದಂತಹ ಪ್ಲೇಸಸ್ ಇದು. ಎಂಜಾಯ್ ಮಾಡ್ತಾರೆ. ಇಲ್ಲಿ ನೋಡಿ ಪೂರಾ ಎಲ್ಲನೂ ನಮ್ಮದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲ ಬಂದ್ಬಿಡುತ್ತೆ. ನಮ್ಮ ವಿಶ್ವೇಶ್ವರಯ್ಯ ಅವ್ರು ಫಸ್ಟೇ ಇಂಜಿನಿಯರ್ ಅಲ್ವಾ. ಎಲ್ಲನೂ ಸೈನ್ಸ್ ಮ್ಯೂಸಿಯಮ್ ಏನೇನೆ ಇದು ಪೂರಾ ಡಿಸೈನ್ ಆಗಿರೋದು. 4 ಫ್ಲೋರ್ ಇದ್ದಾವೆ. 4 ಫ್ಲೋರು ಸಹನೂ ಅವ್ರು ಡೆಡಿಕೇಟ್ ಮಾಡಿರೋದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸಿಗೆ. ಅಷ್ಟು ಇದು ಏನು ಟ್ರೆಷರ್ ಆಫ್ ನಾಲೆಜ್ ಅನ್ಬೋದು. ಎಲ್ಲ ಸೈನ್ಸ್ನ ಲೈವ್ ಡೆಮಾನ್ಸ್ಟ್ರೇಷನ್ಸ್ನ ಅಲ್ಲಿ ಇಟ್ಟು ಪೂರ್ತಿ ಎಷ್ಟು ಫನ್ ಫಿಲ್ಡ್ ಎಜುಕೇಷ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈ ಪ್ಲೇಸ್ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಪ್ರತಿಯೊಬ್ಬರು ಪೇರೆಂಟಿಗೂ, ಮಕ್ಕಳಿರೋರು ಹೋಗಿ ಮಕ್ಕಳಿಗೆ ತೋರಿಸಿ. ಅವು ಇನ್ನೂ ಓದೋದ್ರ ಕಡೆ ಬಹಳಷ್ಟು ಗಮನ ಹರಿಸ್ತವೆ. ಈ ರೀತಿ ಏನು ಹೇಳ್ತಾರೆ ಎಕ್ಸ್ಪೆರಿಮೆಂಟ್ಸ್ ಅವ್ರ ಕಣ್ಣಲ್ಲಿ ನೋಡಿದಾಗ್ಲೇನೆ ಅವಕ್ಕೆ ಇನ್ನೂ ತಿಳ್ಕೊಬೇಕು ಅನ್ನೋ ಕುತೂಹಲ ಮೂಡಿಸುತ್ತೆ ಬಹಳನೇ. ಇದೇ ನಮ್ಮ ಅದೇ ನಮ್ಮ ಅಂತ ನಮ್ಮನ್ನು ಕ್ವೆಶ್ಚನ್ ಮಾಡ್ತಾರೆ ಅಲ್ವಾ. ಅದೇ ರೀತಿ ಕ್ಲಾಸ್ ರೂಮಲ್ಲೂ ಸಹ ಅವ್ರ ಟೀಚರ್ಸ್ನ ಅವರು ಕ್ವೆಶ್ಚನ್ ಮಾಡ್ತಾರೆ. ಇಂಥ ಪ್ಲೇಸಸ್ಸಿಗೆಲ್ಲ ನಾವು ಹೆಚ್ಚು ಕರ್ಕೊಂಡು ಹೋಗೋದ್ರಿಂದ ಅವರಿಗೆ ಓದಿನ ಮೇಲೆ ಆಸಕ್ತಿ ಬಹಳಷ್ಟು ಇಂಪ್ರೂವ್ ಆಗುತ್ತೆ. ಇದು ಮಾತ್ರ ನಿಜ. ಬಿಕಾಸ್ ನಾನು ಚಮ್ಮಂದೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ. ಚಮ್ಮಂದು ಹೇಳ್ತಾ ಇದ್ದೀನಲ್ವಾ, ಅವನಂತೂ ಓದಿದ್ದು ಅವನದು ಬಹಳಷ್ಟು ಕ್ಲಾಸ್ ಅದೇನೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋವಂಥದ್ದೇನೆ ಬಹಳಷ್ಟು ಎಕ್ಸ್ಪೆರಿಮೆಂಟ್ಸ್ ಇದ್ದವು. ಅದರಿಂದ ಅವನದು ಇಂಟ್ರೆಸ್ಟಲ್ಲಿ ನೋಡಬೇಕಿತ್ತು. ನನಗೆ ಬಹಳ ಖುಷಿ ಆಯಿತು ಅಲ್ಲಿ ಕರ್ಕೊಂಡು ಹೋಗಿದ್ದು. ಆದ್ಯಾಗಂತೂ ಆಟ ಅಲ್ಲಿ, ಅವಳಿನ್ನೂ ಪುಟಾಣಿ. ಬಟ್ ಚಮನ್ ಅವನು ತೀರಾ ಎಲ್ಲನೂ ಕೇಳೋನು, ಮತ್ತು ನನಗೆ ಇದಿದೆ ಅದಿದೆ ಅಂತ ಹೇಳೋನು. ಸೊ ನಾನು ಚೆನ್ನಾಗಾಯಿತು ಈ ಜಾಗಕ್ಕೆ ಕರ್ಕೊಂಬಂದು. ಹೇಗೋ ಅವನಿಗೆಲ್ಲ ರೀಕಲೆಕ್ಟ್ ಆಗ್ತಾಯಿತ್ತು, ಅವನು ಓದಿದ್ದು ಎಲ್ಲನೂ ಪರವಾಗಿಲ್ಲ ಅಂದ್ಕೊಂಡೆ ನಾನು. ಸೊ ಈ ಮ್ಯೂಸಿಯಮಲ್ಲಿ ಅದೇ ಹೇಳ್ತೇನೆ ಅಲ್ಲ, ಪ್ರತಿಯೊಂದು ಹತ್ರನೂ ಬಹಳಷ್ಟು ಗ್ಯಾಲರೀಸ್ ಇದ್ದಾವೆ. ಒಂದೊಂದು ಹತ್ರನೂ ಯಾವ್ದ್ಯಾವ್ದಿದೆ ಅಂದರೆ ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಗ್ಯಾಲರಿ ಇದೆ, ಮತ್ತು ಇಂಜಿನ್ ಹಾಲ್ ಅಂದ್ಬಿಟ್ಟು, ಮತ್ತು ಪೇಪರ್ ಮೆಟಲ್ಸ್ ಗ್ಯಾಲರಿ, ಚಿಲ್ಡ್ರನ್ಸ್ ಸೈನ್ಸ್ ಗ್ಯಾಲರಿ, ಮತ್ತು ಪಾಪ್ಯುಲರ್ ಸೈನ್ಸ್ ಗ್ಯಾಲರಿ. ಇದು ಮಕ್ಕಳಿಗೆ ವಂಡರ್ಲ್ಯಾಂಡ್ ಅಂತಲೇ ಹೇಳ್ಬೋದು. ನೋಡಿ ಇದು ಏನದು ವಿಂಡ್ ಪವರ್ ಅಲ್ವಾ, ವಿಂಡ್ ಪವರು.
ಇನ್ನು ಏನೇನೋ ಅಪ್ಪ ನಮ್ಮ ಟೈಮಲ್ಲಿ ನಾವು ಇದನ್ನೆಲ್ಲ ಓದಿದ್ವೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಮಕ್ಕಳು ಈಗ ನಾವೆಲ್ಲ ಸ್ಟೇಟ್ ಸಿಲೆಬಸ್ ಓದಿರೋದ್ರಿಂದ ನಮಗಿಷ್ಟು ಡಿಟೇಲ್ ಆಗಿ ಗೊತ್ತಿಲ್ಲ. ಚಮ್ಮನ್ನವ್ರಿಗೆ ಎಲ್ಲ ಇವಾಗ CBSE ಅದು ಇದು ಅಲ್ವಾ, ಹಾಗಾಗಿ ಅವ್ರು ಪ್ರತಿಯೊಂದು ಈ 7th ಈ ಮಿಡಿಲ್ ಸೆಕ್ಷನ್ನಲ್ಲೇನೆ ಬಹಳಷ್ಟು ಬಂದ್ಬಿಡುತ್ತೆ ಅವರಿಗೆ. ಎಲ್ಲನೂ ಇದೆಲ್ಲ ಇರುತ್ತೆ ಅವ್ರ ಸೈನ್ಸ್ ಬುಕ್ಸಲ್ಲಿ. ಹಾಗಾಗಿ ಒಳ್ಳೆಯದು, ಎಲ್ಲ ಪ್ರತಿಯೊಬ್ಬರು ಕರ್ಕೊಂಡು ಹೋಗಿ, ನನ್ನ ರಿಕ್ವೆಸ್ಟ್ ಇದು, ಓಕೆನಾ. ಮತ್ತು 3D ಥಿಯೇಟರು ಸಹ ಇದೆ ಈ ಮ್ಯೂಸಿಯಮ್ಮಲ್ಲಿ. ಅಲ್ಲಿ ಫಿಲಮ್ ತೋರಿಸ್ತಾರೆ. ಅದು ಎಷ್ಟು ಮಾರ್ವಲಸ್ ಗೊತ್ತಾ, ಡೀಪ್ ಸೀದು ಡೈವಿಂಗ್ದು ಮತ್ತು ಹ್ಯೂಮನ್ ಬ್ರೈನ್ದು 3D ಥಿಯೇಟರಲ್ಲಿ ತೋರಿಸ್ತಾರೆ. ಅದು ಸಖತ್ತಾಗಿದೆ. ಮತ್ತು ಸ್ಪೇಸ್ ಗ್ಯಾಲರಿ ಇದೆ. ಸ್ಪೇಸ್ ಗ್ಯಾಲರಿಗೆ ಹೋದ್ರೆ ಅಂತೂ ಮಸ್ತ್ ಇರುತ್ತೆ ಗೊತ್ತಾ. ಅಲ್ಲಿ ನೋಡ್ತಾ ಇದ್ರೆ ಅಂತೂ ಅಷ್ಟು ಖುಷಿ ಆಗುತ್ತೆ. ಇನ್ನೂ ನೋಡ್ತಾನೆ ಇರಿ, ಇನ್ನೂ ಏನೇನು ಬರುತ್ತೆ ಅಂದ್ಬಿಟ್ಟು. ಅಲ್ಲಿ ಹೋದಾಗ ನಿಮಗೂ ಸೇಮ್ ಟು ಸೇಮ್ ಡಿಟ್ಟೋ ಹೀಗೇನೇನೆ ಎಲ್ಲ ಮಕ್ಕಳು ಎಕ್ಸೈಟ್ ಆಗಿ ಮಾಡ್ತವೆ ನೋಡಿ. ಅಕ್ಕಪಕ್ಕನೂ ಬಹಳಷ್ಟು ಜನರು ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದಿದ್ರು. ಲಿಕ್ವಿಡ್ ಪೇಂಟಿಂಗ್ ಯಾವುದು ಬಿಟ್ಟಿಲ್ಲ, ಎಲ್ಲನೂ ಟ್ರೈ ಮಾಡ್ತವೆ ಮಕ್ಕಳು. ಅದೇ ಖುಷಿ ನಮಗೆ. ಬೇರೆ ಹತ್ರ ಇವಾಗ ಮೂವೀಸಿಗೆ ಅಲ್ಲಿ ಇಲ್ಲಿ ಹೋದರೆ ಒಂದು 3 ಅವರ್ ಕುತ್ಕೊಂಡು ಮೂವಿ ನೋಡಿ ಎದ್ದು ಬರಬೇಕಾಗುತ್ತೆ. ಇಂಥ ಹತ್ರ ಎಲ್ಲ ಹೋದರೆ ಮಕ್ಕಳು ಏನು ಮೀನ್ಸ್ ಅವ್ರ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ ಇಂಥ ಪ್ಲೇಸಲ್ಲಿ. ಹಾಗಾಗಿ ಕರ್ಕೊಂಡು ಹೋಗಬೇಕು. ಅವ್ರ ಸ್ಕಿಲ್ಸ್ ಏನೇನಿದೆ ಅನ್ನೋದು ಸಹ ನಮಗೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಮಕ್ಕಳಲ್ಲಿ ಏನು ಅವರಿಗೆ ಬಹಳ ಕಾನ್ಸಂಟ್ರೇಟ್ ಮಾಡ್ತವೆ, ಅವಕ್ಕೇನು ಇಷ್ಟ ಆಗುತ್ತೆ ಅನ್ನೋದೂ ಗೊತ್ತಾಗ್ಬಿಡುತ್ತೆ ನೋಡಿ. ರಾಕೆಟ್ ಪ್ರಪಲ್ಷನ್ ಇದೆ. ನಮಗೂ ನಾವು ಓದ್ತಾ ಇದ್ದಿದ್ದ ಟೈಮಲ್ಲಿ ಕೆಲವೊಂದು ನಾನು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಮೈಕ್ರೋದು ಸಹ, ನಾನು ಮೈಕ್ರೋಬಯಾಲಜಿ ಮಾಡಿರೋದ್ರಿಂದ ಅದ್ರದ್ದು ಅಲ್ಲಿ ಲ್ಯಾಬ್ಸ್ ಇದ್ದಾವೆ. ಅದನ್ನು ಇದು ನೋಡಿ, ನಾವು ಸಣ್ಣ ಮಕ್ಕಳಿದ್ದಾಗ ಆಡ್ತಾ ಇದ್ವಿ ಅಲ್ಲ, ಹುಣಸೆ ಬೀಜದ್ದು ಏನಂತಾರೆ ಅದು, ಅಳಿಗುಳಿ ಮನೆ. ಅದು ನನಗೂ ಗೊತ್ತಿರಲಿಲ್ಲ, ಈಗ ನೋಡಿ ಹೇಳ್ತಾ ಇದ್ದೀನಿ. ನಾವು ಆಡ್ತಾ ಇದ್ವಿ ಒಟ್ಟಿನಲ್ಲಿ ಅದೆಲ್ಲನೂ ಚಿಕ್ಕವರಿದ್ದಾಗ. ಹಾಗೇನೆ ಏನೇನೋ ಇದ್ವು ಫ್ರೆಂಡ್ಸ್. ಪ್ರತಿಯೊಂದು ಫ್ಲೋರಲ್ಲೂ ಇಂಟ್ರೆಸ್ಟಿಂಗ್ ಆಗಿತ್ತು ಎಲ್ಲನೂ. ಪೂರ ನಾವು ಮಧ್ಯಾಹ್ನ ಊಟ ಮಾಡಿ ಹೋಗಿ ಅದು ಹೇಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ನಮಗೆ. ಆ ಮ್ಯೂಸಿಯಮ್ಮಲ್ಲಿ ಸಂಜೆ ಆಗೋಯ್ತು. ನಾವು ಒಂದು 2 o'clock ಆಗಿ ಹೋದ್ವಿ, 4:35 ಆಗೋಯ್ತು ನಮಗೆ ನೋಡಿ. ಈಗ ಎಲ್ಲನೂ ರಾಕೆಟ್ ಸ್ಪೇಸ್ ಇದಕ್ಕೆ ಬಂದ್ವಿ. ಸೂಪರಾಗಿದೆ ಅಲ್ವಾ, ಕಲ್ಪನಾ ಚಾವ್ಲಾ ಎಲ್ಲನೂ ನೋಡಿ ಮಸ್ತ್ ಅನಿಸುತ್ತೆ ಅಲ್ವಾ. ಚಮ್ಮನಿಗಂತೂ ಬಹಳ ಇಷ್ಟ ಆಯಿತು. ಹೀಗೇ ಎಲ್ಲ ಪ್ರತಿಯೊಂದೂ ನಾವು ನೋಡಿಕೊಂಡು ಖುಷಿಯಾಗಿ ಮ್ಯೂಸಿಯಮ್ ಎಲ್ಲನೂ ಓಡಾಡಿದ್ವಿ. ಚಮ್ಮನ್ ನೋಡಿ ಮೂನ್ ಮೇಲೆ ಹೋಗ್ಬಿಟ್ಟಿದ್ದಾನೆ. ಆದ್ಯನೂ ಅಲ್ಲೋ ಇಲ್ಲೋ ಕಾಣಿಸ್ತಾ ಇದ್ದಾಳೆ. ಪೂರ ಇದೆಲ್ಲನೂ ರಾಕೆಟ್, ಅದೇ ಸ್ಪೇಸ್ದ ಇರೋಂತಹ ಗ್ಯಾಲರಿ. ಇದನ್ನು ನೋಡಿ, ರಾಕೆಟ್ ಪಾರ್ಟ್ಸ್ ಇದೆಲ್ಲನೂ, ರಾಕೆಟ್ ಕಾಂಪೊನೆಂಟ್ಸ್. ಚೆನ್ನಾಗಿದೆ ಅಲ್ವಾ. ಪೂರ್ತಿ ಡೀಟೇಲಾಗಿ ಎಲ್ಲ ಬರೆದಿರ್ತಾರೆ. ಪ್ರತಿಯೊಂದು ಓದಿ ತಿಳ್ಕೊಳ್ಬಹುದು ನಾವು. ರಾಕೆಟ್ಸ್, ಬಹಳಷ್ಟು ರಾಕೆಟ್ಸ್. ಅಬ್ದುಲ್ ಕಲಾಂ ಸರ್. ಹೇಗನ್ನಿಸ್ತು ಅಂತ ನೀವು ಎಲ್ಲರೂ ಕಮೆಂಟ್ ಮಾಡಿ, ಓಕೆನಾ. ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಮತ್ತಷ್ಟು ವಿಡಿಯೋಸೊಂದಿಗೆ ನಾನು ನೆಕ್ಸ್ಟ್ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್. ಚಮ್ಮನ್ ಇನ್ನೂ ಏನೋ ಕಿತಾಪತಿ ಮಾಡ್ತಾ ಇದ್ದಾನೆ. ಇದು ಬಂದ್ಬಿಟ್ಟು ಮ್ಯೂಸಿಕ್, ಇದು ನೋಡಿ, ಅದರಿಂದ ಮ್ಯೂಸಿಕ್ ಬರುತ್ತೆ. ಮ್ಯೂಸಿಕ್ ಸರಿಗಮಪ ಎಲ್ಲನೂ ಮಾಡ್ತಾ ಇದ್ದ. ಆದ್ಯ ನಾನು ಮಾಡಬೇಕು ಅಂತ ಅವಳು ಹಠ ಮಾಡ್ತಾ ಇದ್ಲು ನೋಡಿ. ಹ್ಯೂಮನ್ DNA ಸ್ಟ್ಯಾಂಡ್ ಇದೆ. ಮತ್ತು ಅಗ್ರಿಕಲ್ಚರ್ ಬಗ್ಗೆನೂ ಸಹ ಇತ್ತು ಫ್ರೆಂಡ್ಸ್. ಸೊ ಯಾರು ಮಿಸ್ ಮಾಡ್ಕೊಳ್ಬೇಡಿ, ಎಲ್ಲರೂ ಹೋಗಿ ನೋಡಿ ಅಂತ ಹೇಳ್ತೀನಿ, ಓಕೆನಾ.